ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಹಿಂಗೆಲ್ಲ ಪರಿಸ್ಥಿತಿ ಇರುವಾಗ ನಾಯಕರ ತಪ್ಪಿನಿಂದ ಶಾಸಕರ ಕೈ ತಪ್ಪಿ ಹೋಗಿರೋದ್ರಿಂದ ಇದರ ಲಾಭ ಆಗಿರೋದು ಯಾರಿಗೆ? ನೇರವಾಗಿ ಕಾಂಗ್ರೆಸ್ಗೆ. ಪ್ರಮುಖವಾಗಿ ರೆಸಾರ್ಟ್ ಅಲ್ಲಿ ನಮ್ಮ ಶಾಸಕರಿದ್ದಾರೆ, ನಮ್ಗೆ ಯಾರು ಓಟು ಬೇಕಾಗಿಲ್ಲ ರೀ, ಅಡ್ಡ ಮತದಾನ ನಾವು ನಿರೀಕ್ಷಣೆ ಮಾಡ್ತಾ ಇಲ್ಲ, ಕ್ರಾಸ್ ವೋಟಿಂಗ್ ಅನ್ನುವಂಥ ವಿಚಾರನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಶಾಸಕರನ್ನ ಸೆಳೆದಿರುವ ರೀತಿ ಇದೆಯಲ್ಲ ತೆರೆಮರೆಯಲ್ಲಿ, ಅದು ಎಕ್ಸಲೆಂಟ್ ಅಂತ ಹೇಳ್ತಿದ್ದಾರೆ. ಪರಿಷತ್ ಫೈಟ್ ಅಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಕ್. ಹೊಸ ಚಾಣಕ್ಯ ಆದ್ರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಪರಿಷತ್ ಫೈಟ್ ಅಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಕ್. ತೆರೆಮರೆಯಲ್ಲಿ 5 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಯಶಸ್ವಿಯಾದ್ರು. ಆ ಮೂಲಕ ಹೊಸ ಚಾಣಕ್ಯ ಆಗ್ತಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ.ಶಿ. ದೇಶದಲ್ಲಿ ಬಿಜೆಪಿಯತ್ತ ವಾಲ್ತಿದ್ದಾರೆ ವಿಪಕ್ಷದ ಶಾಸಕರು. ಬಂಗಾಳ, ಮಹಾರಾಷ್ಟ್ರ, ದೆಹಲಿ ಸೇರಿ ಹಲವೆಡೆ ಬಿಜೆಪಿ ಆಪರೇಷನ್ ಆಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ರಿವರ್ಸ್ ಆಪರೇಷನ್ ಮಾಡೋದ್ರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಬಿಜೆಪಿಗರಿಂದ ಅಡ್ಡ ಮತದಾನ ಮಾಡಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಉಚ್ಚಾಟಿತ ಬಿಜೆಪಿ ಶಾಸಕರು ಸೇರಿದಂತೆ ಇನ್ನೂ ಕೆಲ ಶಾಸಕರನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಪ್ಲಾನಿಂಗ್ಗಳೇನು? ಮುಂಬರುವ ಚುನಾವಣೆ ಅಷ್ಟೊತ್ತಿಗೆ ಕೆಲ ವಿಪಕ್ಷದ ಶಾಸಕರು ಪಕ್ಷ ತೊರೆಯುವ ನಿರ್ಧಾರ ಮಾಡಿಬಿಟ್ಟಿದ್ದಾರಾ? ಈ ಚರ್ಚೆಗಳು ನಿನ್ನೆಯಿಂದ ಆಗ್ತಾ ಇದೆ. ಅಡ್ಡ ಮತದಾನ ಮಾಡೋದ್ರ ಅರ್ಥ ಏನು? ಪಕ್ಷ ನಿಷ್ಠೆ ಅವರಲ್ಲಿ ಇಲ್ಲ ಅಂತ, ಪಕ್ಷದ ನಿಲುವು ಸಿದ್ಧಾಂತಗಳಿಗೆ ಅವರು ಬದ್ಧರಾಗಿಲ್ಲ ಅಂತ. ಹಾಗಾದ್ರೆ ಅವರು ಪಕ್ಷ ಬಿಡುವ ನಿರ್ಧಾರ ಮಾಡಿರೋದಕ್ಕೇನೆ ಅಡ್ಡ ಮತದಾನ ಮಾಡಿದ್ರೆ ಏನಾದ್ರೂ ಕ್ರಮ ಆಗ್ಲಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಶಾಸಕರು ಯಾರು? ವಿಪಕ್ಷದ ಶಾಸಕರು ಐ ಥಿಂಕ್ ಈ ಕ್ಷಣಕ್ಕೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂಬರುವ ಚುನಾವಣೆಗೆ ಏನಾದ್ರೂ ಭರವಸೆಗಳನ್ನ ಕೊಟ್ಟು ಶಾಸಕರ ಓಟ್ಗಳನ್ನ ಪಡೆದುಕೊಂಡಿದ್ದಾರಾ ಪರಿಷತ್ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್? ಇಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಏನೇ ಹೇಳಿ ಪರಿಷತ್ ಚುನಾವಣೆ ನಿನ್ನೆಯಿಂದಲೂ ಕೂಡ ಹೇಳ್ತಿದ್ರು ಕೆಲವರು, ಕುದುರೆ ವ್ಯಾಪಾರ ಇದ್ದಂಗೆ ಯಾರಿಗೇನಾದ್ರೂ ಆಮಿಷಗಳನ್ನ ಒಡ್ಬಿಟ್ರೆ ಯಾರು ಬೇಕಾದ್ರೂ ಓಟ್ ಮಾಡ್ಬಿಡ್ತಾರೆ ವಿಪಕ್ಷದವರು ಅಂತ. ಹಂಗೆ ಕುದುರೆ ವ್ಯಾಪಾರ ಆಗ್ಬೋದಂಗೆ ಕಾಣಿಸುತ್ತೆ. ಹಾಗಾದ್ರೆ ಸೇಲ್ ಆಗಿರುವ 12 ಶಾಸಕರು ಯಾರು? ಅದನ್ನ ಪತ್ತೆ ಮಾಡುತ್ತಾ ವಿಪಕ್ಷ ನಾಯಕರು ಈ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಡ್ಡ ಮತದಾನ ಮಾಡಿರುವ ಶಾಸಕರನ್ನ ಪಕ್ಷಕ್ಕೆ ಸೇರಿಸುವ ತೀರ್ಮಾನ ಏನಾದ್ರೂ ಮಾಡಿದ್ದಾರಾ? ಇದು ಕೂಡ ಕುತೂಹಲ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಒಂಥರ ಕುದುರೆ ವ್ಯಾಪಾರ 12 ಶಾಸಕರನ್ನ ಖರೀದಿ ಮಾಡದಂಗೆ ಕಾಣಿಸುತ್ತೆ, ಸೇಲ್ ಔಟ್ ಆದಂಗೆ ಕಾಣಿಸ್ತಾ ಇದೆ ವಿಪಕ್ಷದಿಂದ. ಯಾರವರು? ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಕ್ರಾಸ್ ವೋಟಿಂಗ್ ಅವಶ್ಯಕತೆನೇ ಇಲ್ಲ ಅಂತಾನೆ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ. ಹೆಂಗೆ ಪ್ಲಾನ್ ಮಾಡಿದ್ರು, ಹೆಂಗೆ ಅದನ್ನು ವರ್ಕೌಟ್ ಮಾಡಿದ್ರು ಅಂತ? ಶ್ರುತಿ, ನಿನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು ಬಿಜೆಪಿಯಿಂದ. ಯಾಕಂದರೆ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನಾವು ಹೋಲಿಸ್ಕೊಂಡ್ರೆ ಬಿಜೆಪಿಗೆ ಬೇರೆ ಪಕ್ಷದವರು ಮತವನ್ನು ಹಾಕ್ತಾರೆ, ಬಿಜೆಪಿ ಆಪರೇಷನ್ ಅನ್ನು ಮಾಡ್ತಾ ಇತ್ತು. ಆದರೆ ಇದೀಗ ಕರ್ನಾಟಕದಲ್ಲಿ ರಿವರ್ಸ್ ಆಗಿರುವಂಥದ್ದು. ಕರ್ನಾಟಕದಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರೇ ಇದೀಗ ಕಾಂಗ್ರೆಸ್ ಹತ್ತ ವಾಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ತಮ್ಮ ಶಾಸಕರನ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳೋದ್ರಲ್ಲಿ ಸಾಕಷ್ಟು ವಿಫಲರಾದ್ರ ಅನ್ನುವಂತಹ ಪ್ರಶ್ನೆ ಉಟ್ಕೊಳ್ತಿದ್ರೆ, ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಚಾಣಾಕ್ಷರಾದ್ರ ಅನ್ನುವಂತಹ ವಿಚಾರ ಸಹ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅಂದ್ರೆ ಅಡ್ಡ ಮತದಾನ ಆಗ್ಬಾರ್ದು, ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದು ಬಿಜೆಪಿ ನಾಯಕರಲ್ಲಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರಾಗಿರ್ಬೋದು. ಆದ್ರೆ ಇದೀಗ ಬಿಜೆಪಿಯಿಂದಲೇ ಅಡ್ಡ ಮತದಾನ ಆಗಿರುವಂಥದ್ದು. ಅಂದ್ರೆ ಅಂದುಕೊಂಡಷ್ಟಕ್ಕಿಂತ ಇನ್ನೂ ಹೆಚ್ಚು ಮತಗಳನ್ನ ಪಡೆದುಕೊಂಡು ಕಾಂಗ್ರೆಸ್ನ ನಾಯಕರು ಗೆಲುವನ್ನ ಸಾಧಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಅಂದ್ರೆ ಬಿಜೆಪಿ ನಾಯಕರನ್ನ ಸೆಳೆಯೋದ್ರಲ್ಲಿ ಬಿಜೆಪಿಯನ್ನೇ ಹಿಂದಿಕ್ಕಿ ಇದೀಗ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಮುಂದಕ್ಕೆ ಬಂದ್ರ ಅನ್ನುವಂಥದ್ದು ಇದೀಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಚಾಣಾಕ್ಷರಾದ್ರ ಅನ್ನುವಂಥದ್ದು. ಯಾಕಂದ್ರೆ
ಈಗಾಗಲೇ ಅಂದರೆ ಅಡ್ಡ ಮತದಾನ ಅಂತ ನಾವು ನೋಡೋದಾದ್ರೆ ಬಿಜೆಪಿಯಲ್ಲಿದ್ದಂತಹ ಉಚ್ಚಾಟನೆ ಆದಂತಹ ನಾಯಕರು ಕಾಂಗ್ರೆಸ್ಗೆ ಮತವನ್ನ ಹಾಕ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಖಚಿತವಾಗಿ ಕಾಂಗ್ರೆಸ್ಗೆ ಮತವನ್ನ ಹಾಕ್ತಾರೆ ಅನ್ನುವಂಥದ್ದು ಸಾಕಷ್ಟು ಖಚಿತವಾಗಿತ್ತು. ಅದೇ ರೀತಿಯಾಗಿ ಅವರು ಹಾಕಿರಬಹುದು. ಸೊ ಈ ನಿಟ್ಟಿನಲ್ಲಿ ಇದೀಗ ಅದನ್ನ ಬಿಟ್ರೆ ಬೇರೆ ನಾಯಕರ ಮತಗಳು ಕಾಂಗ್ರೆಸ್ಗೆ ಅವಶ್ಯಕತೆ ಇರಲಿಲ್ಲ. ಆ 2 ಮತಗಳು ಇನ್ನೊಂದು ಮತಗಳನ್ನ ಸೇರಿಸ್ಕೊಂಡಿದ್ರೆ ಕಾಂಗ್ರೆಸ್ನ ನಾಯಕರು ಗೆಲುವನ್ನ ಸಾಧಿಸ್ಕೊಳ್ತಾ ಇದ್ರು. ಆದ್ರೆ ಇದೀಗ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ಇದೀಗ ಕಾಂಗ್ರೆಸ್ಗೆ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲವಾಗಿದೆ ಅನ್ನುವಂಥದ್ದು ಸಹ ಸಂದೇಶ ರವಾನೆ ಆಗುತ್ತೆ ಹೈಕಮಾಂಡ್ಗೆ. ಇತ್ತ ಬಿಜೆಪಿ ಹೈಕಮಾಂಡ್ಗೂ ಸಹ ಸಾಕಷ್ಟು ಹಿನ್ನಡೆ ಆಗಿರುವಂಥದ್ದು. ರಾಜ್ಯದ ಅಂದ್ರೆ ಬೇರೆ ರಾಜ್ಯದಲ್ಲಿ ಬೇರೆಯವರು ಬಂದು ಬಿಜೆಪಿ ಪಕ್ಷಕ್ಕೆ ಮತವನ್ನ ಹಾಕ್ತಾರೆ, ಅಡ್ಡ ಮತದಾನ ಮಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾ ಇದೆ, ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದು ಸಹ ಬಿಜೆಪಿ ಹೈಕಮಾಂಡ್ಗೆ ಈಗಿರುವಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.